ಒಬ್ಬ ಮಹಾರಾಜ ಇದ್ದ. ಮಹಾರಾಜ ಅವ ಸೇವಕನ ಮೇಲೆ ಅವನಿಗೆ ಮಹಾರಾಜನಿಗೆ ಅಷ್ಟು ಪ್ರೀತಿ. ಎಷ್ಟು ಪ್ರೀತಿ ಅಂದ್ರೆ ಅವ ಮಹಾರಾಜನಾದರೂ ಸೇವಕನ ಬಿಟ್ಟು ಉಣ್ತಿರ್ಲಿಲ್ಲ ಅವ. ಮತ್ತೆ ಎಲ್ಲರೂ ಹೊರಗೆ ಪ್ರವಾಸಕ್ಕೆ ಕರ್ಕೊಂಡು ಹೊಂಟ್ರು ಅವನಿಗೆ ಕರ್ಕೊಂಡು ಹೋಗ್ತಿದ್ದ. ಮೊದಲು ಅವನಿಗೆ ತಿನ್ನಿಸ್ತಾನ್ ತಿಂತಿದ್ದ. ಒಂದ್ ದಿವ್ಸ ಕಾಡಿನೊಳಗೆ ಹೊಂಟ್ರು ಇಬ್ರು ಸೇರಿ. ಯಾರು? ಮಹಾರಾಜ ಮತ್ತು ಸೇವಕ ಇಬ್ರು ಕೂಡಿ ಹೋಗುವಾಗ ಒಂದು ಕಾಡಿತ್ತು. ಆ ಕಾಡಿನೊಳಗೆ ಒಂದು ಗಿಡ, ಅದ್ರ ಬುಡಕ್ ಕುಳಿತರು ಇಬ್ರು. ಕುಳಿತಾಗ ಮಹಾರಾಜ ಒಂದು ಹಣ್ಣು ಹರಿದು ಒಂದು 4-5 ಪೀಸ್ ಮಾಡಿ, ಮೊದಲು ತುತ್ತು ಅವನಿಗೆ ಗೊತ್ತಿತ್ತಲ್ಲ, ಅವನಿಗೆ ಸೇವಕನಿಗೆ ಕೊಡೋದು, ಅವನಿಗೆ ಪ್ರೀತಿ ಮಾಡ್ತಿದ್ದ. ಒಂದು ತುತ್ತು ಕೊಟ್ಟು ಕೂಡಲೇ ಅವ ಸೇವಕಂದ ಮಹಾರಾಜನಿಗೆ ಇನ್ನೊಂದು ಪೀಸ್ ಕೊಡ್ರಿ ಅಂದ. ಮತ್ತಿಂದ ಮಹಾರಾಜನಿಗೆ ಹೇಳ್ದ ಅವ ಸೇವಕ ಇನ್ನೊಂದು ಪೀಸ್ ಕೊಡ್ರಿ. ಅವ ಮಹಾರಾಜಗೆ ಸಿಟ್ಟು ಬಂತು. ಅದಕ್ಕ ನಿಮ್ಮಂತವ್ ಹಚ್ಕೋಬಾರ್ದು ಬಾಳ ಅಂದ. ಅವ ಅಂದ ಇನ್ನೊಂದು ಪೀಸ್ ಕೊಡ್ರಿ ಅಂದ. ರಾಜ ಕೊಡ್ಲಿಲ್ಲ. ಅದನ್ನ ತಿಂದು ಕೂಡಲೇ ಎಷ್ಟು ವಿಷ ಹತ್ತಲ್ಲ ಉಗುಳ್ದವ. ಮಹಾರಾಜ ಸೇವಕನಿಗೆ ಕೇಳ್ದ, ಅಲ್ಲೋ ಇಷ್ಟು ವಿಷ ಹಣ್ಣೈತಿ, ನಿನಗ ಇಷ್ಟು ಸಲ ವಿಷದ ಹಣ್ಣು ಕೊಟ್ಟೆ, ವಿಷ ಐತಂತ ಯಾಕೆ ಹೇಳಬಾರ್ದು ನೀನು ಅಂತ. ಅವಾಗ ಸೇವಕ ಕೇಳ್ದ, ಯಪ್ಪ ಇಷ್ಟು ದಿವಸ ಈ ಕೈಯಿಂದ ಸಿಹಿ ಉಂಡೈತಲ್ಲ, ಒಂದು ಸಲ ಕಹಿ ಬಂದಿದ್ದಕ್ಕ ಈ ಸಿಹಿ ಉಣಿಸಿದ ಕೈ ನನಗೆ ವಿಷ ಉಣಿಸೈತೆ ಅಂತ ಕಂಪ್ಲೇಂಟ್ ಮಾಡ್ಲೇನು ನಾನು.